ಆದಿಶಂಕರ ಭಗವತ್ಪಾದರು ಎಲ್ಲೆಡೆಯೂ ಭಗವಂತನು ಇದ್ದಾನೆ, ಅವನೇ ಸತ್ಯ, ಅವನೇ ಎಲ್ಲಕ್ಕೂ ಆಧಾರ, ಅವನೇ ಎಲ್ಲರಿಗೂ ಪ್ರೇರಕ, ಅವನು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲವೂ ಅವನೇ ಆಗಿದ್ದಾನೆ, ಅವನನ್ನು ನಂಬಿ ಮುನ್ನಡೆಯಿರಿ, ಅವನು ಎಲ್ಲರನ್ನೂ ಕಾಪಾಡುತ್ತಾನೆ, ದೇವರನ್ನು ನಂಬಿದವರಿಗೆ ಭಯವಿಲ್ಲ, ಅವನೇ ಎಲ್ಲ ಎಂಬ ಸಂದೇಶವನ್ನು ಲೋಕಕ್ಕೆ ಮೊದಲಿಗೆ ತಿಳಿಸಿಕೊಟ್ಟ ಮಹಾನುಭಾವರು. ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಎಲ್ಲ ಮಹಾಸ್ವಾಮಿಗಳು ಸಹ ಶ್ರೀ ಶಂಕರರು ಪ್ರತಿಪಾದಿಸಿದ ಅಮೂಲ್ಯ ತತ್ವಗಳನ್ನು ಲೋಕಕ್ಕೆ ಉಪದೇಶಿಸುತ್ತಾ ಜನರ ನೆಮ್ಮದಿಯ ಸಾರ್ಥಕ ಜೀವನಕ್ಕೆ ಬೆಳಕನ್ನು ನೀಡಿ ಅವರ ಆದರ್ಶ ಜೀವನಕ್ಕೆ ಆಸರೆಯಾಗಿದ್ದಾರೆ. ಶ್ರೀ ಶೃಂಗೇರಿ ಜಗದ್ಗುರು ಮಹಾಸನ್ನಿಧಾನಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಲೋಕಹಿತಕ್ಕಾಗಿ ಜಪ ತಪ ಧ್ಯಾನ ಚಿಂತನೆಗಳನ್ನು ಮಾಡುತ್ತಾ ಸದುಪದೇಶಗಳನ್ನು ನೀಡುತ್ತಾ ಲೋಕದ ಸಜ್ಜನರಿಗೆ ಬೆಳಕನ್ನು ನೀಡಿ ಕಾಪಾಡುವ ಸೂರ್ಯನಂತೆ ವಿರಾಜಮಾನರಾಗಿದ್ದಾರೆ. ಶ್ರೀ ಶ್ರೀ ಮಹಾಸನ್ನಿಧಾನಗಳವರ ಕರಕಮಲ ಸಂಜಾತರಾದ ಜಗದ್ಗುರು ಸನ್ನಿಧಾನಗಳಾದ ಪೂಜ್ಯ ಮಹಾಸ್ವಾಮಿಗಳಾದ ತಾವೂ ಸಹ ಅಧ್ಯಯನ, ಅಧ್ಯಾಪನ, ಪ್ರವಚನ, ಉಪದೇಶಗಳ ಮೂಲಕ ಶ್ರೀ ಶಂಕರ ಭಗವತ್ಪಾದರ ತತ್ವಪ್ರಸಾರವನ್ನು ಮಾಡುತ್ತಾ ನಮ್ಮ ಭಾರತ ದೇಶದ ಪವಿತ್ರ ಸಂಸ್ಕೃತಿ, ಧರ್ಮ, ಸದಾಚಾರ, ಸುಜ್ಞಾನಗಳನ್ನು ಜನತೆಗೆ ಅರ್ಥ ಮಾಡಿಸುತ್ತಾ ಜ್ಞಾನಾಧಿದೇವತೆ ಶ್ರೀ ದಕ್ಷಿಣಾಮೂರ್ತಿಯಂತೆಯೇ ಕಂಗೊಳಿಸುತ್ತಿದ್ದೀರಿ. ಅಂತರ್ಜಾಲದ ಮೂಲಕ, ದೃಶ್ಯ ಶ್ರವ್ಯ ಮಾಧ್ಯಮಗಳ ಮೂಲಕ ಜಗತ್ತಿನ ನಿತ್ಯ ಸತ್ಯಗಳನ್ನು, ಅದ್ವೈತ ತತ್ವಗಳ ನಿಜ ಸಾರವನ್ನು ಸಾಮಾನ್ಯ ಜನರಿಗೂ ತಿಳಿಯುವಂತೆ ಉಪದೇಶಿಸುತ್ತಾ ಉಪನ್ಯಾಸ, ಭಾಷಣ, ಬರವಣಿಗೆಗಳ ಮೂಲಕವಾಗಿಯೂ ಸಂಸ್ಕೃತ ವಾಂಗ್ಮಯದ ತಲಸ್ಪರ್ಶಿ ಸಾರರೂಪವಾದ ಜ್ಞಾನಗಂಗೆಯನ್ನು ಹರಿಸುತ್ತಾ ಲೋಕದ ಜನರನ್ನು ಉದ್ಧರಿಸುತ್ತಿದ್ದೀರಿ. ಶ್ರೀ ಶಂಕರಾಚಾರ್ಯರ ಭಕ್ತಿ ಭಾವ ಪ್ರಧಾನವಾದ ಸ್ತೋತ್ರಗಳನ್ನು ಮಕ್ಕಳಿಂದ, ಮಾತೆಯರಿಂದ ಸಾಮೂಹಿಕವಾಗಿ ಹೇಳಿಸುವ ಕಾರ್ಯಕ್ರಮಗಳ ಮೂಲಕವೂ ಶಂಕರರ ಉಪದೇಶಗಳು, ಲೋಕನೀತಿಗಳು ಎಲ್ಲ ಜನರಿಗೂ ದೊರಕುವಂತಹ ಕಾರ್ಯಗಳನ್ನು ಮಾಡುತ್ತಾ ಲೋಕೋದ್ಧಾರವನ್ನು ಮಾಡುತ್ತಿದ್ದೀರಿ. ದಿವ್ಯ ಜ್ಞಾನಿಗಳಾದ, ತತ್ವವೇತ್ತರಾದ, ಜ್ಞಾನ ಪ್ರಸಾರಕರಾದ ಆಚಾರ್ಯ ಶ್ರೇಷ್ಠರೇ ತಮ್ಮ ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಆದೇಶದಂತೆ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಗುರುಗಳೊಡನೆ ಶೃಂಗೇರಿಯಲ್ಲಿ ಪುರಾತನವಾದ ಶ್ರೀ ಮಲಹಾನಿಕರೇಶ್ವರ ದೇವರ ರಾಜಗೋಪುರವನ್ನು ಕಟ್ಟಿಸಿ ದೇವರಿಗೆ ಸಹಸ್ರ ಕುಂಭಾಭಿಷೇಕ, ರಾಜಗೋಪುರ ಕುಂಭಾಭಿಷೇಕವನ್ನು ನೆರವೇರಿಸಿದಿರಿ. ಶೃಂಗೇರಿಯ ಶಂಕರಗಿರಿಯಲ್ಲಿ ಶ್ರೀ ಶಂಕರರ 32 ಅಡಿ ಎತ್ತರದ ಭವ್ಯ ಶಿಲಾಮೂರ್ತಿಯನ್ನು ಸ್ಥಾಪನೆ ಮಾಡಿದಿರಿ. ತಮ್ಮ ಗುರುಗಳಾದ ಮಹಾಸನ್ನಿಧಾನಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸನ್ಯಾಸಾಶ್ರಮ ಸ್ವೀಕಾರ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣ ಭಾರತಿ ಮಹೋತ್ಸವವನ್ನು ಆಯೋಜಿಸಿ ಪಂಚಾಯತನ ದೇವತಾ ಪೂಜೆಗಳನ್ನು ನೆರವೇರಿಸಿದಿರಿ. ಮಹಾಗಣಪತಿಗೆ ಲಕ್ಷ ಮೋದಕ ಹೋಮ, ದೇವಿಗೆ ಸಹಸ್ರ ಚಂಡೀಯಾಗ, ಶಿವನಿಗೆ ಅತಿರುದ್ರ ಮಹಾಯಾಗ, ಸೂರ್ಯನಿಗೆ 1000 ಬಾರಿ ಅರುಣಪ್ರಶ್ನ ಪಾರಾಯಣ, 1000 ಬಾರಿ ಆದಿತ್ಯ ಹೃದಯ ಪಾರಾಯಣ, ಮಹಾವಿಷ್ಣುವಿನ ಪ್ರೀತಿಗಾಗಿ ಪರಮಪುರುಷಾರಾಧನೆ, ನೃಸಿಂಹ, ರಾಮ, ಕೃಷ್ಣ ಮೊದಲಾದ ದೇವತೆಗಳ ಮಂತ್ರ ಪಾರಾಯಣಗಳನ್ನು ಮಾರ್ಗಶಿರ ಮಾಸದಲ್ಲಿ ಗುರುಗಳ ಮಾರ್ಗದರ್ಶನದಂತೆ ಶೃಂಗೇರಿಯಲ್ಲಿ ನಡೆಸಿದುದು ಒಂದು ಸಾಧನೆಯಾಗಿದೆ. ಶ್ರೀ ಮಹಾಸನ್ನಿಧಾನಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೆ 70 ವರ್ಷಗಳು ತುಂಬಿದ ಶುಭ ಸಂದರ್ಭದಲ್ಲಿ ಶ್ರೀಗಳ 70 ವರ್ಷ ಪೂರ್ತಿ ಮಹೋತ್ಸವವನ್ನು ತಾವೇ ಮುಂದೆ ನಿಂತು ಅರ್ಥಪೂರ್ಣವಾಗಿ ಬಹು ಅದ್ಧೂರಿಯಾಗಿ ನೆರವೇರಿಸಿದಿರಿ. ತದಂಗವಾಗಿ ಅಯುತ ಚಂಡೀ ಮಹಾಯಾಗ, ಕೋಟಿ ಕುಂಕುಮಾರ್ಚನೆ, ಅತಿರುದ್ರ ಮಹಾಯಾಗಗಳನ್ನು ನಡೆಸಿ ನಂತರ ವಿದ್ವತ್ಸಭೆಯನ್ನು ಆಯೋಜಿಸಿ 70 ಜನ ಪ್ರತಿಷ್ಠಿತ ವೇದಶಾಸ್ತ್ರ ವಿದ್ವಾಂಸರಿಗೆ ಶ್ರೀ ಭಾರತೀ ತೀರ್ಥ ಪುರಸ್ಕಾರವನ್ನು ದಯಪಾಲಿಸಿ ಪ್ರತಿಯೊಬ್ಬರಿಗೂ 1 ಲಕ್ಷ ಗೌರವ ಪ್ರಶಸ್ತಿ ಧನವನ್ನು, ಪ್ರಶಸ್ತಿ ಫಲಕ, ಫಲ, ಪುಷ್ಪ, ಮಂತ್ರಾಕ್ಷತೆಗಳನ್ನು ಕೊಟ್ಟು ಸನ್ಮಾನಿಸಿದುದು ತಮ್ಮ ವಿದ್ಯಾಪ್ರೇಮವನ್ನು, ಮಹಾಸನ್ನಿಧಾನಗಳಲ್ಲಿ ತಮಗಿರುವ ಗೌರವ, ಗುರುಭಕ್ತಿಗಳನ್ನು ತೋರಿಸುತ್ತದೆ. ಇವೆಲ್ಲಕ್ಕೂ ಶಿಖರಪ್ರಾಯದಂತೆ ತಾವು ತಮ್ಮ ಗುರುಗಳಾದ ಮಹಾಸನ್ನಿಧಾನಗಳ ಆದೇಶದಂತೆ ಕಾಶ್ಮೀರ ದೇಶದ ಶ್ರೀನಗರದ ಟೀಟ್ವಾಲ್ ಎಂಬ ಜಾಗದಲ್ಲಿ ಕಾಶ್ಮೀರಪುರ ವಾಸಿನಿಯಾದ ಶ್ರೀ ಶಾರದಾದೇವಿಗೆ ಹೊಸದಾದ ಶಿಲಾದೇಗುಲವನ್ನು ಕಟ್ಟಿಸಿ ಅಲ್ಲಿ ದೇವಿ ಶಾರದೆಯ ಭವ್ಯ ಸುಂದರ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದಿರಿ. ಶ್ರೀ ಆದಿಶಂಕರರು ಅಂತರ್ಧಾನವಾದ
ಶ್ರೀ ಕೇದಾರನಾಥ ಪರಶಿವನ ದಿವ್ಯಕ್ಷೇತ್ರಕ್ಕೆ ಹೋಗಿ ಕೇದಾರನಾಥನನ್ನು ಪೂಜಿಸಿದರು. ಶ್ರೀ ಶಂಕರ ಭಗವತ್ಪಾದರಿಂದ ಸ್ಥಾಪಿತವಾದ ಚತುರಾಮ್ನಾಯ ಪೀಠಗಳಲ್ಲಿ ದ್ವಾರಕೆಯ ಪಶ್ಚಿಮಾಮ್ನಾಯ ಶಾರದಾ ಪೀಠಕ್ಕೆ, ಬದರಿಯ ಉತ್ತರಾಮ್ನಾಯ ಜ್ಯೋತಿಪೀಠಕ್ಕೆ ತಾವು ತಮ್ಮ ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರ ಆದೇಶದಂತೆ, ಅವರು ಸೂಚಿಸಿದ ಧರ್ಮ ಮಾರ್ಗದಂತೆ ಪೀಠಾಧಿಪತಿಗಳನ್ನು ಪ್ರತಿಷ್ಠಾಪಿಸಿ ಪಟ್ಟಾಭಿಷೇಕ ಮಾಡಿ ಬಂದಿರಿ. ಈ ಎಲ್ಲ ಕಾರ್ಯಗಳು ತಮ್ಮ ತಪಶ್ಶಕ್ತಿಯ ಕ್ರಿಯಾದ್ಯೋತಕಗಳಾಗಿವೆ. ಮಹಿಮಾನ್ವಿತರಾದ ತಪೋಧನರಾದ ವೇದಶಾಸ್ತ್ರ ಸಂರಕ್ಷಕರಾದ ಸದ್ಗುರುಗಳೇ, ತಾವು 2017 ಮತ್ತು 2022 ವರ್ಷಗಳಲ್ಲಿ ಬಂದಾಗ ಅನೇಕ ಅಮೂಲ್ಯವಾದ ಧರ್ಮ ಕಾರ್ಯಗಳು ನಡೆದಿವೆ. 8/5/2022 ಸಂಜೆ ಜಗದ್ಗುರು ಸನ್ನಿಧಾನಗಳವರು ಮೈಸೂರಿಗೆ ಆಗಮಿಸಿ 11/5/22 ಪೂರ್ತ ಇದ್ದು ಶ್ರೀ ಶಂಕರ ಮಠದಲ್ಲಿ ವಿವಿಧ ಪೂಜೆಗಳು, ಹೋಮಗಳು, ಪಾದಪೂಜೆ, ಭಿಕ್ಷಾವಂದನೆ, ಅನೇಕ ದೇವಸ್ಥಾನಗಳಿಗೆ ಹೋಗಿ ದೇವತಾ ದರ್ಶನ, ನಾನಾ ಸಂಘ ಸಂಸ್ಥೆಗಳ ಆಹ್ವಾನದ ಮೇರೆಗೆ ಹೋಗಿ ಎಲ್ಲರನ್ನೂ ಆಶೀರ್ವದಿಸಿ ಅನುಗ್ರಹಿಸಿ ಬಂದುದು. ಮೈಸೂರು ಅರಮನೆಗೆ ಹೋಗಿ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರ ಕುಟುಂಬದವರನ್ನು ಆಶೀರ್ವದಿಸಿ ಹರಸಿ ಬಂದಿದ್ದುದು. ಶ್ರೀ ಶಾರದಾ ದೇವಿಗೆ ರಜತ ಕವನವನ್ನು ತೊಡಿಸಿ ಪೂಜಿಸಿದುದು. ಎಲ್ಲಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳನ್ನು ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ಪಡೆದು ಮಹಾಸ್ವಾಮಿಗಳ ಉಪದೇಶ ವಚನಾಮೃತವನ್ನು ಕೇಳಿ ಫಲಮಂತ್ರಾಕ್ಷತೆಯನ್ನು ಪಡೆದು ಪುನೀತರಾಗಬೇಕೆಂದು ಬಯಸಿ ಬಂದ ಎಲ್ಲ ಭಕ್ತ ಜನ ಸಮುದಾಯಕ್ಕೆ ಅವರ ಎಲ್ಲ ಆಕಾಂಕ್ಷೆ ಅಭಿಲಾಷೆಗಳನ್ನು ಈಡೇರಿಸಿ ಅನುಗ್ರಹಿಸಿದುದು ಮೈಸೂರು ನಗರದ ಭಕ್ತ ಜನರ ಸಂತೋಷಕ್ಕೆ, ಧನ್ಯತೆಗೆ ಕಾರಣವಾಗಿದೆ. ಜಗದ್ಗುರು ಶ್ರೀ ಸನ್ನಿಧಾನಗಳ ಪಾದಪದ್ಮಗಳಲ್ಲಿ ಸಹಸ್ರಾಧಿಕ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇವೆ. ಜ್ಞಾನನಿಧಿಗಳಾದ ತತ್ವೋಪದೇಶಕರಾದ ತಪೋಜ್ಞಾನ ನಿಷ್ಠರಾದ ಮಹಾಸ್ವಾಮಿಗಳೇ, ನಮ್ಮ ಮೈಸೂರು ನಗರವು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿ 108 ಶಕ್ತಿಪೀಠಗಳಲ್ಲಿಯೂ ಒಂದೆನಿಸಿದೆ. ಪುರಾಣಗಳಲ್ಲಿ ಪ್ರಸಿದ್ಧವಾದ ಮಹಾಬಲಗಿರಿಯೇ ಚಾಮುಂಡಿ ಬೆಟ್ಟ. ಇಲ್ಲಿನ ಕ್ಷೇತ್ರಾಧಿಪತಿ ಮಹಾಬಲೇಶ್ವರ. ಈ ಊರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ. ಮೈಸೂರಿನ ಸುತ್ತಮುತ್ತಲೂ ಅನೇಕ ತೀರ್ಥಕ್ಷೇತ್ರಗಳು, ನದಿಗಳು, ಬೆಟ್ಟಗುಡ್ಡಗಳು, ರಮ್ಯ ತಾಣಗಳು ಜನರನ್ನು ಬನ್ನಿರೆಂದು ಕೈಬೀಸಿ ಕರೆಯುತ್ತಿವೆ. ವಿಶ್ವದಲ್ಲೇ ಮಾದರಿಯಾದ ರಾಜಸಂಸ್ಥಾನವೆಂದು ಹೆಸರು ಪಡೆದಿರುವ ಮೈಸೂರು ಯದುವಂಶದ ಒಡೆಯರ್ ಮಹಾರಾಜಗಳು ವಾಸ ಮಾಡಿದ ವಿಶ್ವವಿಖ್ಯಾತವಾದ ಸುಂದರವಾದ ನಯನ ಮನೋಹರವಾದ ಅರಮನೆಯು ಶ್ರೀ ಶಂಕರ ಮಠದ ಪಕ್ಕದಲ್ಲೇ ಮೈದಳೆದು ನಿಂತಿದೆ. ಮಾದರಿ ಮೈಸೂರು ಮಹಾಸಂಸ್ಥಾನವನ್ನು ಆಡಿದ ಮಹಾರಾಜರುಗಳೆಲ್ಲ ವೇದ, ಇತಿಹಾಸ, ಪುರಾಣ, ಜ್ಯೋತಿಷ, ಧರ್ಮಶಾಸ್ತ್ರ, ಸಂಗೀತ, ಸಾಹಿತ್ಯ, ನೃತ್ಯ, ಗೀತ, ವಾದ್ಯ, ಶಿಲ್ಪಕಲೆ, ಚಿತ್ರಕಲೆ, ವೈದ್ಯ, ಗ್ರಾಮೀಣ ಕಲೆಗಳು, ವಿಶ್ವೋಪಯೋಗಿ ಆಧುನಿಕ ವಿದ್ಯೆಗಳು ಎಲ್ಲವನ್ನೂ ಕಲಿಯಲು ವಿದ್ಯಾಸಂಸ್ಥೆಗಳನ್ನು ತೆರೆದು ಜನರಿಗೆ ಅವಕಾಶವನ್ನು ಕಲ್ಪಿಸಿದ ಮಹಾನುಭಾವರು. ಆಸ್ಪತ್ರೆಗಳನ್ನು ಕಟ್ಟಿಸಿ, ಕಟ್ಟೆಗಳನ್ನು ತೋಡಿಸಿ, ಸಾಲುಮರಗಳನ್ನು ನೆಡೆಸಿ, ಧರ್ಮಶಾಲೆಗಳನ್ನು ತೆರೆದು ಜನೋಪಯೋಗಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಜನರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ. 100 ವರ್ಷಗಳಿಂದ ಶೃಂಗೇರಿ ಮಠಕ್ಕೂ ಮೈಸೂರು ರಾಜ ಮಹಾರಾಜರುಗಳ ಮಧ್ಯೆ ಒಂದು ಗೌರವಯುತವಾದ ಅವಿನಾಭಾವ ಸಂಬಂಧವು ಬೆಸೆದುಕೊಂಡು ಬಂದಿದೆ. ಮೈಸೂರು ಮಹಾರಾಜರುಗಳಾಗಿದ್ದ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು, 10ನೇ ಚಾಮರಾಜ ಒಡೆಯರವರು, ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಶ್ರೀ ಶೃಂಗೇರಿ ಮಠದ ಜಗದ್ಗುರು ಮಹಾಸ್ವಾಮಿಗಳೆಲ್ಲರ ಬಗ್ಗೆ ಅಪಾರ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡಿದ್ದರು. ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ 54 ಕೃತಿಗಳನ್ನು ರಚಿಸಿದ್ದಾರೆ. ಅವರು ಸಂಸ್ಕೃತದಲ್ಲಿ ರಚಿಸಿರುವ 9 ಸಂಪುಟಗಳ ಸಚಿತ್ರ ವರ್ಣಮಯ ಗ್ರಂಥವಾದ ಶ್ರೀತತ್ವನಿಧಿ ಎಂಬ ದೇವತಾದಿಗಳ ವರ್ಣನಾ ಗ್ರಂಥದ 7ನೇ ಸಂಪುಟ ಶೈವನಿಧಿಯಲ್ಲಿ ಶ್ರೀ ಶೃಂಗೇರಿ ಜಗದ್ಗುರುಗಳ ಪರಂಪರೆಯನ್ನು ಸ್ತುತಿಸಿ ಸ್ಮರಿಸಿಕೊಂಡಿದ್ದಾರೆ. 10ನೇ ಚಾಮರಾಜ ಒಡೆಯರವರು ಶ್ರೀಮನ್ ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ ಮತ್ತು ಪ್ರಾಚ್ಯವಿದ್ಯಾ ಸಂಶೋಧನಾಲಯವನ್ನು ಸ್ಥಾಪನೆ ಮಾಡಿ ಸಂಸ್ಕೃತ ಅಧ್ಯಯನ ಹಾಗೂ ಗ್ರಂಥ ಸಂಪಾದನೆ, ಗ್ರಂಥ ಪ್ರಕಟಗಳನ್ನು ವಿದ್ವಾಂಸರಿಂದ ಮಾಡಿಸಿ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಮಹದುಪಕಾರ ಮಾಡಿದ್ದಾರೆ. ಈ ಕಾರ್ಯವನ್ನು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದ ಆದೇಶದಂತೆ ಮಾಡಿರುವರು. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರೂ ಸಹ ಸಂಸ್ಕೃತ ಕನ್ನಡ ಗ್ರಂಥಗಳ ಸಂಶೋಧನೆ ಪ್ರಕಟಗಳನ್ನು ಮಾಡಿಸಿ ಅಪಾರ ಕೊಡುಗೆ ನೀಡಿದ್ದಾರೆ. ಶ್ರೀ ಜಯಚಾಮರಾಜ ಒಡೆಯರವರು ಋಗ್ವೇದ ಸಂಹಿತವನ್ನು 35 ಸಂಪುಟಗಳಲ್ಲಿ
ಸಾಯಣ ಭಾಷ್ಯದೊಂದಿಗೆ ವಿಸ್ತೃತ ಕನ್ನಡ ಅನುವಾದ ಮಾಡಿಸಿ ಪ್ರಕಟಿಸಿದುದು, 18 ಪುರಾಣಗಳನ್ನು ಇತರ ಕೆಲವು ಅಮೂಲ್ಯ ಧಾರ್ಮಿಕ ಗ್ರಂಥಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿಸಿ ಕನ್ನಡದ ಜನತೆಗೆ ಉಚಿತವಾಗಿ ಹಂಚಿಸಿದುದು. ಹೀಗೆ ಇವರ ಇಂತಹ ಈ ಸಾರಸ್ವತ ಮಹಾಕಾರ್ಯಗಳೆಲ್ಲವೂ ಕೂಡ ಗುರುಗಳ ಆದೇಶದಂತೆ ನಡೆದುದು. ಅದಕ್ಕೂ ಕೂಡ ಒಂದು ಮಿಗಿಲಾಗಿ ಅವರ ಆಶೀರ್ವಾದವನ್ನು ಪಡೆದು ಮಾಡಿದುದು ಕೂಡ ಅದ್ವಿತೀಯವಾದದ್ದು. 100 ವರ್ಷಗಳಿಂದಲೂ ಶೃಂಗೇರಿ ಮಠದ ಜಗದ್ಗುರುಗಳೆಲ್ಲರೂ ಮೈಸೂರು ರಾಜ ಸಂಸ್ಥಾನದ ರಾಜಗುರುಗಳಾಗಿ ಮಹಾರಾಜರುಗಳಿಗೆ ಸಕಲ ರೀತಿಯ ಮಾರ್ಗದರ್ಶನಗಳನ್ನು ನೀಡಿ ಅವರನ್ನು ಮುನ್ನಡೆಸಿದಂತಹ ಧೀಮಂತ ಮಹಾಗುರುಗಳು. ಶ್ರೀ ಶೃಂಗೇರಿ ಶಾರದಾ ಪೀಠದ ಧೀಮಂತ ಗುರುಗಳಾದ ಪರಮಪೂಜ್ಯ ಮಹಾಸ್ವಾಮಿಗಳೇ. ಮೈಸೂರು ನಗರವು ವಿದ್ಯಾನಗರವಾಗಿ, ಸಾಂಸ್ಕೃತಿಕ ತಾಣವಾಗಿ, ವಿದ್ವಾಂಸರ ನೆಲೆಬೀಡಾಗಿ ಮೆರೆದಿದೆ. ಈ ನಗರದಲ್ಲಿ ಬಹು ಹಿಂದಿನಿಂದಲೂ ವೇದಶಾಸ್ತ್ರ ವಿದ್ವಾಂಸರು ಸಂಸ್ಕೃತ, ಕನ್ನಡ, ಹಿಂದಿ, ಇಂಗ್ಲೀಷ್ ಮೊದಲಾದ ಭಾಷೆಗಳಲ್ಲಿ, ಆಧುನಿಕ ವಿದ್ಯೆಗಳಲ್ಲಿ ಪರಿಣತರಾದ ಗುರುಗಳು, ಅಧ್ಯಾಪಕರು, ಪ್ರಾಧ್ಯಾಪಕರು, ಸರ್ವಭಾಷಾ ಕವಿಗಳು, ಗ್ರಂಥರಚನಾಕಾರರು, ವಿಮರ್ಶಕರು, ಸಂಗೀತಗಾರರು, ನೃತ್ಯ ನಾಟ್ಯ ಚತುರರು, ಚಿತ್ರಕಾರರು, ಶಿಲ್ಪಿಗಳು, ಕುಸ್ತಿಪಟುಗಳು, ಮಲ್ಲವಿದ್ಯಾ ಜಟ್ಟಿಗಳು, ಶಿಕ್ಷಣವಿದರು, ಇಂಜಿನಿಯರ್ಗಳು, ಆಯುರ್ವೇದ, ಅಲೋಪತಿ, ಯುನಾನಿ ಸಿದ್ಧ ವೈದ್ಯರು, ಗಮಕಿಗಳು, ಗಮಕ ವ್ಯಾಖ್ಯಾಕಾರರು, ಅಭಿನಯ ನಟರು, ಗ್ರಾಮೀಣ ಕುಶಲ ಕರ್ಮಿಗಳು, ವಿಶ್ವಾದ್ಯಂತ ಉತ್ತಮ ಹೆಸರು ಪಡೆದ ರಾಜನೀತಿ ಧುರೀಣರು, ವಿಶ್ವವಿಖ್ಯಾತ ವಿಜ್ಞಾನಿಗಳು, ಭಾರತ ಸೇನೆಯಲ್ಲಿ ದೇಶ ಸೇವೆಗೈದ ಸೇನಾನಿಗಳು ಮುಂತಾದ ಮಹನೀಯರು ನಮ್ಮ ಹೆಮ್ಮೆಯ ಮೈಸೂರು ನಗರದಲ್ಲಿ ನೆಲೆಸಿದ್ದಾರೆ. ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಸನ್ನಿಧಾನಗಳವರೇ. ಮೈಸೂರಿನ ಶ್ರೀ ಶೃಂಗೇರಿ ಶಂಕರ ಮಠವು ಅಭಿನವ ಶಂಕರಾಲಯವೆಂಬ ಇನ್ನೊಂದು ಪವಿತ್ರ ನಾಮದಿಂದ ಲೋಕವಿಖ್ಯಾತವಾಗಿದೆ. ಶ್ರೀ ಶಂಕರಾಚಾರ್ಯರ ಮತ್ತೊಂದು ಅವತಾರವೆಂದೇ ಪ್ರಸಿದ್ಧರಾದ ಮಹಾತಪಸ್ವಿಗಳಾದ ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ 33ನೆಯ ಜಗದ್ಗುರುಗಳಾಗಿದ್ದ ಮಹಾಸ್ವಾಮಿಗಳಾಗಿದ್ದ ಶ್ರೀ 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 ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸನ್ನಿಧಾನಗಳು ಹುಟ್ಟಿದ ಪವಿತ್ರ ತಾಣವೇ ಈಗಿನ ಈ ಅಭಿನವ ಶಂಕರಾಲಯ. ಅದ್ವೈತ ಮತ ಸ್ಥಾಪಕರಾದ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಹುಟ್ಟಿದ ಕಾಲಟಿಯಲ್ಲಿ ಶ್ರೀ ಶಂಕರರು ಹುಟ್ಟಿದ ಜಾಗವನ್ನು ಗುರ್ತಿಸಿ ಆಗಿನ ತಿರುವಾಂಕೂರು ಮಹಾರಾಜರನ್ನು ಒಪ್ಪಿಸಿ ಆ ಜಾಗವನ್ನು ಶ್ರೀ ಶೃಂಗೇರಿ ಮಠದ ಸಂಸ್ಥಾನವನ್ನಾಗಿ ಮಾಡಿಸಿದ ಮಹಾನುಭಾವರು ಈ ಗುರುಗಳು. ಶ್ರೀ ಶಂಕರ ಜಯಂತಿಯನ್ನು ಆ ಭಾರತ ಮೊಟ್ಟ ಮೊದಲಿಗೆ ದೇಶಾದ್ಯಂತ ಆಚರಿಸುವಂತೆ ಮಾಡಿದ ಕೀರ್ತಿಯೂ ಕೂಡ ಇವರಿಗೆ ಸಲ್ಲುತ್ತದೆ. ಶ್ರೀ ಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಬರೆದಿರುವ ಅದ್ವೈತ ವೇದಾಂತದ ಪ್ರಸ್ಥಾನತ್ರಯದ ಎಲ್ಲ ಭಾಷ್ಯ ಗ್ರಂಥಗಳನ್ನು, ಪ್ರಕರಣ ಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಮಾಡಿಸಿ ಸಂಸ್ಕೃತ ಸಾರಸ್ವತ ಲೋಕಕ್ಕೆ ಹಾಗೂ ಜಗತ್ತಿಗೆ ಶ್ರೀ ಶಂಕರರ ವಾಂಗ್ಮಯವನ್ನು ಪರಿಚಯಿಸಿದ ಮಹಾನ್ ಜ್ಞಾನ ತಪಸ್ವಿಗಳು ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರ ಪವಿತ್ರ ನಾಮದಲ್ಲಿ ಜನ್ಮ ತಳೆದು ನಿಂತಿರುವ ಈ ಅಭಿನಯ ಶಂಕರಾಲಯವು ನಮ್ಮ ಭಾರತ ದೇಶದ ಸನಾತನ ಧರ್ಮ, ಸದಾಚಾರ, ಸತ್ಪರಂಪರೆ, ಸಂಸ್ಕೃತಿ, ಸುಜ್ಞಾನಗಳನ್ನು ಲೋಕದ ಜನರಿಗೆ ಪ್ರಸಾರ ಮಾಡುತ್ತಿರುವ ಪವಿತ್ರ ದೇವತಾ ಸ್ಥಾನವಾಗಿದೆ. ಪೂಜೆ, ಜಪ, ತಪ, ಸತ್ಕರ್ಮಾನುಷ್ಠಾನ, ಹೋಮ ಹವನ, ಪಾರಾಯಣ, ಉಪನ್ಯಾಸ, ಪ್ರವಚನಗಳ ಮೂಲಕ ಧಾರ್ಮಿಕವಾದ ಸದ್ಭಾವನೆಯನ್ನು ಜನರಲ್ಲಿ ಈ ಶಂಕರಾಲಯ ಮೂಡಿಸುತ್ತಿದೆ. ಪ್ರತಿ ವರ್ಷ ಆದಿಜಗದ್ಗುರು ಶ್ರೀ ಶಂಕರ ಭಗವತ್ಪಾದರ ಜಯಂತಿಯನ್ನು 5 ದಿನಗಳು ವೈಭವದಿಂದ ಶ್ರೀಮಠದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಕಾಲದಲ್ಲಿ 4 ವೇದಗಳ ಪಾರಾಯಣ, ಶಂಕರ ದಿಗ್ವಿಜಯ ಗ್ರಂಥ ಪಾರಾಯಣ, ಅದ್ವೈತ ವೇದಾಂತ ಪ್ರಸ್ಥಾನ ಗ್ರಂಥಗಳ ಗ್ರಂಥ ಪಾರಾಯಣಗಳು, ಉಪನ್ಯಾಸ, ಪ್ರವಚನ, ಸಂಗೀತ, ವಾದ್ಯ ನೃತ್ಯ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತವೆ. ಶಂಕರ ಜಯಂತಿಯ ದಿವಸ ರಾತ್ರಿ ಶ್ರೀ ಶಂಕರರ ದಿವ್ಯ ರಥೋತ್ಸವವು ಮೈಸೂರು ನಗರದ ಮುಖ್ಯ ಬೀದಿಗಳಲ್ಲಿ ನಡೆಯುತ್ತದೆ. ಆಶ್ವಯುಜ ಮಾಸದ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀಮಠದಲ್ಲಿ ದೇವಿ ಶ್ರೀ ಶಾರದಾ, ಶ್ರೀ ಶಂಕರಾಚಾರ್ಯ, ಶ್ರೀ ಶಿವ ಮೊದಲಾದ ದೇವರುಗಳಿಗೆ ಅಭಿಷೇಕ, ಪೂಜೆಗಳು, ಉತ್ಸವಗಳು, ಚಂಡೀಯಾಗ, ದೇವಿ ಶಾರದೆಗೆ ಸಪ್ತಮಾತೃಕೆಯರ, ನವದುರ್ಗೆಯರ ಅಲಂಕಾರ ಮುಂತಾದವು ವಿಶೇಷ